ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಸೆಪ್ಟೆಂಬರ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಈ ಒಂದು ಕುಬೇರ ಸಭೆಯಲ್ಲಿ ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ನೇರವಾಗಿ ಕಾಲ್ ಮಾಡಬಹುದು. ಇನ್ನು ಸೆಪ್ಟೆಂಬರ್ 7ನೇ ತಾರೀಕು ಇರುವಂತಹ ಗ್ರಹಣದ ಪ್ರಯುಕ್ತ ತಮ್ಮ ಹೆಸರು, ರಾಶಿ, ನಕ್ಷತ್ರ ಹೆಸರಿನಲ್ಲಿ ಸಂಕಲ್ಪ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ನಿಮಗೆ ಫೋನ್ ನಂಬರ್ ಬರ್ತಾ ಇದೆ. ನೀವು ಅದಕ್ಕೆ ಕಾಲ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಕಳಿಸ್ಕೊಡ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಬ್ರು ಗೊತ್ತಿರೋ ಅಂತವ್ರನ್ನೇ ನಾವು ನೋಡ್ತಾ ಇರ್ತೀವಿ. ಮನೆಯಲ್ಲಿ ಅನುಕೂಲವಾಗಿರ್ತಾರೆ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಈ ಕಾಲೇಜ್ಗೆ ಹೋಗಿ ಸ್ಕೂಲಲ್ಲಿ ಇದ್ದಾಗೂ ಚೆನ್ನಾಗಿರ್ತಾರೆ. ಈ ಕಾಲೇಜ್ಗೆ ಅಂತ ಹೋಗಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಗತ್ತೆ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಆ ರೆಸ್ಪೆಕ್ಟ್ ಕೊಡೋದಿಲ್ಲ ಬೇರೆಯವ್ರಿಗಾಗಲಿ ಪೇರೆಂಟ್ಸ್ಗಾಗಲಿ. ಆ ಹೋಗಿ ಬರೋ ರೀತಿ, ಯಾವಾಗಲೂ ಮೊಬೈಲ್ನಲ್ಲಿ ಮುಳುಗಿರುವಂಥದ್ದು. ಇನ್ನೂ ಸ್ವಲ್ಪ ದಿನ ಆದಮೇಲೆ ನಮಗೆ ಗೊತ್ತಾಗುತ್ತೆ ಆ ಮಕ್ಳಿಗೆ ಅಫೇರ್ ಇದೆ, ಲವ್ ಮಾಡ್ತಿದ್ರು, ಹೋದ್ರು, ಬರಲಿಲ್ಲ, ಈ ಥರದ್ದೆಲ್ಲ ಕಥೆಗಳು ಕೇಳ್ತಾ ಇದ್ದೀವಿ. ನಾವು ಚಿಕ್ಕವರಿಂದ ನೋಡಿರ್ತೀವಿ ಅವ್ರನ್ನ. ಅವಾಗೆಲ್ಲ ಚೆನ್ನಾಗೇ ಇರ್ತಾರೆ, ಒಳ್ಳೆ ರೀತಿನಲ್ಲೇ ಓದ್ತಿರ್ತಾರೆ. ಈ ಕಾಲೇಜ್ ಅಂತ ಹೋಗಿದ ತಕ್ಷಣ ಈ ಥರ ಲವ್ ಮಾಡ್ಕೊಂಡು ಎಲ್ಲ ಹಾಳಾಗ್ಬಿಡ್ತಾರೆ. ಯಾಕೆ ಈ ಥರ ಆಗ್ತಾ ಇದೆ? ಎಲ್ಲಿ ಎಡುತ್ತಾ ಇದ್ದಾರೆ? ಪೋಷಕರ ಪಾತ್ರ ಏನಾಗಿರಬೇಕು? ಎಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ ಗುರುಗಳು? ಯಾಕೆ ಈ ತರ ತುಂಬಾ ವಿಚಾರಗಳನ್ನ ಕೇಳ್ತಾ ಇದೀವಿ ಇತ್ತೀಚೆಗೆ, ಅದಕ್ಕೆ ಆಗಿ ಇದನ್ನ ಕೇಳ್ತಾ ಇದೀವಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಪ್ರಪಂಚದ 99% ಅದೇ ಅನ್ಕೊಂತೀನಿ. 1% ಗೊತ್ತಿಲ್ಲ. ಒಳ್ಳೆ ಮಕ್ಕಳು ಇದ್ದಾರೆ, ಬಟ್ 99 ದೇವರೇ ಕಾಪಾಡಬೇಕು. ನಾನು ಕೆಲವು ಸಲ ಅನ್ಕೊಳ್ತೀನಿ ಗುರುಗಳೇ, ಫೋನ್ ಕೊಡಿಸಿದ್ದಕ್ಕೆ ಹಂಗಾಗ್ಬಿಟ್ರ ಅಥವಾ ಫೋನ್ ನಂಬರ್ ಇಂದ ಹಂಗಾಗ್ಬಿಟ್ರ, ಈ ತರನು ಆಲೋಚನೆ ಮಾಡ್ತಾ ಇರ್ತೀನಿ. ಇದು ಕೂಡ ಏನಾದ್ರು ಇರುತ್ತಾ? ಫೋನ್ ಕೊಟ್ಟಿಲ್ಲ ಅಂದ್ರೆ ಸರಿ ಇರ್ತಿದ್ರೇನೋ, ಅಥವಾ ನಂಬರ್ ಏನಾದ್ರು ಸಮಸ್ಯೆ ಆಯ್ತಾ? ಕೊಟ್ಟಿಲ್ಲ ಅಂದ್ರೆ ಕಿತ್ಕೊಂಡ ಮೇಲೆ ಜಗಳ ಹಾಗೆ ಹ್ಯಾಂಗ್ ಮಾಡ್ಕೊಂಡವ್ರು ಕೂಡ ಇದ್ದಾರೆ ಇಲ್ಲಿ. ಇದೊಂದು ದೊಡ್ಡ ತಾಪತ್ರಯ. ಕೊಟ್ಟಿಲ್ಲ ಅಂದ್ರೆ ಫ್ರೆಂಡ್ಸ್ ಕೊಡಿಸಿದ್ದಾರೆ, ಅವರು ಬೈಕ್ ಕೊಡಿಸಿದ್ದಾರೆ, ಅವ್ರ ಮನೆಯಲ್ಲಿ ಕಾರ್ ಕೊಡಿಸಿದ್ದಾರೆ, ನೀವೇನು ಕೊಡಿಸಲ್ಲ. ಹೌದು, ಅದಕ್ಕೊಂದು ಜಗಳ. ಇನ್ನು ಪಾಪ ಇವ್ರಿಗೆ ಇದೊಂದು ಬೇಸರ, ಏನೋ ಮಾಡಿ ಕೊಡಿಸಿರುತ್ತಾರೆ. ಪಾಪ ಆ ಕುಟುಂಬಸ್ಥರು, ತಂದೆ ತಾಯಿಗಳು ಏನಾಗಬೇಕೋ ಗೊತ್ತಿಲ್ಲ. ಈ ಮುದ್ದು ಮಾಡಿದೆ ತಪ್ಪ, ಅವಾಗ ಗುದ್ದಬೇಕಾಗಿತ್ತ ಅವ್ರಿಗೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ದೊಡ್ಡ ತಲೆನೋವು ಅಂತಂದರೆ ಇಲ್ಲಿ ದೊಡ್ಡ ತಾಪತ್ರ ಏನು ಅಂತಂದರೆ, ಈಗ ನೀವು ಹೇಳಿದ್ರಲ್ಲ, ಇದೊಂದು ಜ್ಞಾಪಕ ಮಾಡಿದ್ರೆ ನೀವು, ನಂಬರ್ಸ್ ಬಹಳ ಮುಖ್ಯವಾಗಿರುವಂಥದ್ದು. ಸ್ಟೂಡೆಂಟ್ಸ್ಗೆ ಅಪ್ಪಿತಪ್ಪಿಯೂ ಕೂಡ ಲಾಸ್ಟಲ್ಲಿ 7 ಬರೋದಾಗಲಿ, 6 ಬರೋದಾಗಲಿ, 4 ಬರೋದಾಗಲಿ ದೇವರ ಆಣೆಗೂ ಇರಬಾರ್ದು. ಲಾಸ್ಟ್ ನಂಬರ್ ಮಕ್ಕಳು ಸ್ಟಡಿ ಮಾಡ್ತಾರೆ ಅಂತಂದರೆ 100ಕ್ಕೆ 100 ಬರೆದಿಟ್ಕೊಳ್ಳಿ. ಇವತ್ತೇ ಜನ ಚೇಂಜ್ ಮಾಡಿ ಲಾಸ್ಟಿಗೆ 3 ಬರಬೇಕು. ಇವನು ಸ್ವಲ್ಪ ಹೇಳಿದ ಮಾತು ಕೇಳ್ತಾನೆ. 3 ಬಂದರೆ ಒಬ್ಬ ಗುರುವಿನ ಆದೇಶದ ಮೇರೆಗೆ ಗುರುಕುಲದಲ್ಲಿ ಒಂದಷ್ಟರ ಮಟ್ಟಿಗೆ ಇರ್ತಾನೆ. ಇನ್ನು ಯಾರಿಗೂ ಯಾವುದು ಬಂದಿದ್ರೂ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ಹಾಗೆಲ್ಲ ಬೆಳೆದಿರ್ತಾರೆ. ಅದಕ್ಕಾಗಿ ನಂಬರ್ 1 ಸಾಧ್ಯ ಆದರೆ ಇದನ್ನು ಬದಲಾವಣೆ ಮಾಡಿಕೊಳ್ಳೋದು. ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಇನ್ನು ಬೇರೆ ಎಲ್ಲ ತರಹದ ನಂಬರ್ ಬಳಸಿದವರು ಮಾರ್ನಿಂಗ್ ಲೇಟಾಗಿ ಎದ್ದೇಳೋದು, ಈ ಮೊಬೈಲ್ ಸ್ಕ್ರೋಲ್ ಮಾಡ್ತಾನೆ ಇರೋದು, ಅನ್ವಾಂಟೆಡ್ ನೋಡ್ತಾನೆ ಇರೋದು, ಈ ರೀಲ್ಸ್ ಮಾಡೋದು, ಈ ಟೈಮ್ ಪಾಸ್ ವಿಡಿಯೋಸನ್ನು ನೋಡೋದು, ಆಮೇಲೆ ಅವರ ಹೆಲ್ತ್ ಬಗ್ಗೆ ಕೇರ್ ತೆಗೆದುಕೊಳ್ಳದೆ ಇರುವಂಥದ್ದು, ಬೇರೆ ಸಣ್ಣ ಪುಟ್ಟದಕ್ಕೆಲ್ಲ ಕಿರ್ಚಾಡೋದು, ಚೀರಾಡೋದು, ಜೋರಾಗಿ ಗಲಾಟೆ ಮಾಡೋದು, ಆಮೇಲೆ ಹಿರಿಯರು ದೊಡ್ಡವರು ಅಂದರೆ ಪ್ರೀತಿಯಿಂದ ಮಾತಾಡದೇ ಇರೋದು. ಪ್ರೀತಿಯಿಂದ ಮಾತಾಡೋದು ಬಿಡಿ, ನಮಸ್ಕಾರ ಮಾಡೋದು ಬಿಡಿ, ದೊಡ್ಡವರು ಬಂದರೆ ಎದ್ದೇಳೋದು ಬಿಡಿ. ಇವತ್ತೇನು ಗೊತ್ತಾ, ಮಕ್ಕಳು ಯಾರ ದೊಡ್ಡವರು ಬಂದರೆ ಅವರ ಕಿವಿಯಿಂದ ಏನದು ಏರ್ಪಾಡು, ಏನದು ಹೆಡ್ಫೋನ್ಸ್ ಗುರುಗಳೇ, ಅದು ತೆಗೆದ್ರೆ ಸಾಕು, ಅದೇ ಗೌರವ. ಅದು ತೆಗಿಯಲ್ಲ, ಹಾಗೇ ಕೂತಿರ್ತಾರೆ. ಅವ್ರು ಬಂದಿದ್ದು ಎಲ್ಲ ಕಣ್ಣುಗಳು ನೋಡ್ತಿದ್ರು, ಏನು ಮಾಡಿ ಅದರೊಳಗಡೆ ಮುಳುಗಿಬಿಟ್ಟಿರ್ತಾನಲ್ಲ, ಅದು ಹಾಕ್ಕೊಂಡು ಅದು ತೆಗೆದ್ರೆ ಸಾಕು, ಅದೇ ಗೌರವ. ಹಾಗಾಗ್ಬಿಟ್ಟಿದೆ ಇವತ್ತು ಪ್ರಪಂಚ. ಅದಕ್ಕಾಗಿ ಹದ್ದನೇನಾದರೂ ಈ ಅಭ್ಯಾಸಗಳಿಗೆ ನಾನು ಏನು ಹೇಳಿದ್ದೀನಿ, ಮಾರ್ನಿಂಗ್ ಲೇಟಾಗಿ ಎದ್ದೇಳೋದ್ರಿಂದ ಹಿಡಿದು, ಮೊಬೈಲ್ ಸ್ಕ್ರೋಲ್ ಮಾಡೋದ್ರಿಂದ ಹಿಡಿದು, ಚೀರಾಟ ಕಿರಿಚಾಟ ಮಾಡೋದ್ರಿಂದ ಹಿಡಿದು, ಅನ್ವಾಂಟೆಡ್ ವೀಡಿಯೋಸನ್ನು ನೋಡ್ತಾ ಇರೋದು, ಅದಕ್ಕೆ ಭಾಗಿಯಾಗೋದು, ಇಷ್ಟೆಲ್ಲ ಇತ್ತು ಅಂತಂದರೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಿಮ್ಮ ಲೈಫ್ ಟ್ರ್ಯಾಕು ರಾಂಗ್ ರೂಟಲ್ಲಿ ಹೋಗ್ತಾ ಇದೆ ಅಂತ ಅರ್ಥ ಅಷ್ಟೇ.
ಇವರು ಏನಾದರೂ ಸೆದೆ ಬಡಿದು ಒಂದು ಹಂತಕ್ಕೆ ನಿಲ್ಲಿಸ್ಬೇಕಾದ್ರೆ ಮನೆಯಲ್ಲಿ ಆಗಲ್ಲ, ರಾಂಗ್ ಆಗ್ತಾರೆ, ಇನ್ನು ಏನು ಮಾಡ್ಕೊಂಡ್ಬಿಡ್ತಾರೆ ಅಂತ ಭಯ ಬೇರೆ ಇರುತ್ತೆ. ಇಷ್ಟೆಲ್ಲ ಇದ್ದದ್ದು 100ಕ್ಕೆ 100 ಮೊಬೈಲ್ ನಂಬರ್. ಅದನ್ನು ಲಾಸ್ಟ್ಗೆ 746 ಬರಬಾರ್ದು, ಬರದ ಹಾಗೆ ನೋಡ್ಕೊಳ್ಳಿ. ಈ 6 ಅಂತೂ ಬರಲೇಬಾರ್ದು, ಭಾರಿ ಡೇಂಜರ್. ಇಲ್ಲಿ ಹೋಗಿ ಅದೇ ಕಾರಣ. ಅದಕ್ಕಾಗಿ 3 ಬಂದರೆ ಒಂದಷ್ಟು ಪರ್ಸೆಂಟೇಜ್ ಅವ ಹೇಳಿದ ಮಾತು ಕೇಳ್ತಾ ತಲೆ ತಗ್ಗಿಸಿ ಓದೋದನ್ನೇ ಗಮನಿಸ್ತಾನೆ. ಇದನ್ನು ಮಾಡಿಕೊಳ್ಳಿ. ಆಮೇಲೆ ಆ ಮಕ್ಕಳ ಹೆಸರಲ್ಲಿ ಪ್ರತಿ ಗುರುವಾರ ಕಡಲೆಯನ್ನು ದಾನ ಮಾಡುವಂಥದ್ದು, ಕಡಲೆ ಉಸಲೆಯನ್ನು ತಗೊಂಡೋಗಿ ಯಾವುದಾದ್ರೂ ನಿಮ್ಮ ಮನೆ ಅಕ್ಕಪಕ್ಕದ ದೇವಸ್ಥಾನಕ್ಕೆ ಕೊಡುವಂಥದ್ದು. ಒಂದಷ್ಟು ಪಕ್ಷಿಗಳು ತಿನ್ನಬೇಕು, ಮಕ್ಕಳು ತಿನ್ನಬೇಕು ಅಲ್ಲಿ. ಇದು ನೀವೇನಾದರೂ ಪ್ರತಿ ಗುರುವಾರ ಮಾಡ್ತೀನಿ ಅಂತಂದರೆ ಎಷ್ಟು ಗುರುವಾರಗಳು ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆ ಬರ್ತವೆ ಇಲ್ಲಿ. ಹೌದು. ಇಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ, ಈ ಒಂದಷ್ಟು ಪಶು ಪಕ್ಷಿಗಳಿಗೆ ಆಹಾರ ಕೊಟ್ಟುಬಿಟ್ಟಿರ್ತೀರಿ, ಅಭ್ಯಾಸ ಇರುತ್ತೆ ಅದು. ಒಂದಷ್ಟು ಮಕ್ಕಳಿಗೆ ಕೊಟ್ಬಿಟ್ಟಿರ್ತೀರಿ. ಒಂದು ಗುರುವಾರ ಒಂದು ಸಲ ಒಂದಷ್ಟು ಕೊಟ್ಟು ಬರೋದು ನೀವು. ಅದು ಒಂದು ಅರ್ಧ ಕಿಲೋ ಕೊಡಿ ಅಥವಾ 1 ಕಿಲೋನೂ ಕೊಡಿ, ಏನೂ ತೊಂದರೆ ಇಲ್ಲ. ಇದನ್ನು ಸಾಧ್ಯ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಮಾಡ್ಕೊಂಡು ಹೋಗ್ತಾನೆ ಬನ್ನಿ. ಒಂದಷ್ಟು 2-3 ವರ್ಷಗಳೇ ಮಾಡಿ, ಬಹಳಷ್ಟು ಬದಲಾವಣೆ ಆಗುತ್ತೆ. ಆಗಲ್ಲ ಗುರುಗಳು ನಮ್ಗೆ ಅಷ್ಟು ಅಂತಂದರೆ ಕೊನೆ ಪಕ್ಷ 30 ಗುರುವಾರಗಳಾದರೂ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾ ಬನ್ನಿ. ಈ ಗುರುವಾರದಿಂದ ನೆಕ್ಸ್ಟ್ ಗುರುವಾರಕ್ಕೆ ವ್ಯತ್ಯಾಸ ನೋಡಿ. ನೀವು ಒಂದು ಸಲ ಚೆಕ್ ಮಾಡಿ. ನೀವೊಂದು 3-4 ಗುರುವಾರಗಳು ಮಾಡ್ತಿದ್ದಂಗೆ ನಿಮ್ಮ ಮಕ್ಕಳಲ್ಲಿ ಖಂಡಿತ ಬದಲಾವಣೆ ಬಂದೇ ಬರುತ್ತೆ. ಕಡಲೆಯನ್ನು ನೀವು ಖುಷಿಯಿಂದ ದಾನ ಮಾಡಬೇಕು. ಅದರಲ್ಲೂ ನೀವು ಮನೆಯಲ್ಲಿ ತಂದಿಟ್ಟುಕೊಂಡಿರ್ತಕ್ಕಂಥ ಕಡಲೆಯನ್ನೇ ಮಾಡಿ. ನೀವು ಅಲ್ಲೆಲ್ಲ ಹೋಗಿ ಅಂಗಡಿಯಿಂದ ತೊಗೊಂಡಾಗ ಹಂಗೆ ಕೊಟ್ಟರೆ ಅದು ಪ್ರಯೋಜನಕ್ಕೆ ಭಾಗಶಃ ಬರಬಹುದು, ಒಂದು 12% ಬರಬಹುದು. ಮನೆಯಲ್ಲಿ ತಂದಿಟ್ಕೊಂಡು ಹೋಗಿ ಕೊಡಬೇಕು. ಇನ್ನು ಆ ಮಗು ಮುಟ್ಟಿರಬೇಕು. ಪ್ರತಿಯೊಂದು ವಸ್ತುಗೂ ಸ್ಕ್ಯಾನ್ ಅಂತ ಇದೆ. ಆ ಮಕ್ಕಳು ಮುಟ್ಟಿದ್ದು, ಇನ್ನು ಅದೇ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ ಅಂತಂದರೆ ಅದನ್ನು ಆ ಪ್ರಸಾದ ಡಬ್ಬಿ ತೊಗೊಂಡ ದೇವಸ್ಥಾನಕ್ಕೆ ಬಂದು ಆ ಮಕ್ಕಳೇ ಹಂಚಿದ್ರೆ ಇನ್ನೇನು ಹೇಳಬೇಕು ನಾನು. ಅಷ್ಟು ಒಳ್ಳೆಯದು ಕೂಡ ನಡೆಯೋ ಸಾಧ್ಯತೆ ಇರುತ್ತವೆ. ಮಕ್ಕಳಲ್ಲಿ ಬೇಕಾದಷ್ಟು ಬದಲಾವಣೆ ಬರುತ್ತೆ. ಇದು ಒಂದನ್ನು ನಂಬರ್ ಬದಲಾವಣೆ ಮಾಡ್ಕೊಳ್ಳೋದೊಂದು. 2ನೇದು ಕಡಲೆ ದಾನ ಮಾಡೋದರಿಂದ ನಿಮ್ಮ ಮಕ್ಕಳೇನಾದರೂ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಆದರೆ ನಾನು ಓದೋ ಏಜಲ್ಲಿ ಅವನಿಗೇನು ಜ್ಞಾಪಕ ಬರುತ್ತೆ ಅಂತಂದರೆ, ಅರೆ ನನ್ನ ಫ್ರೆಂಡ್ಸ್ ಇವೆಲ್ಲ ಮಾಡ್ತಿದ್ದಾರೆ, ನಾನು ಯಾಕೆ ಈ ವಿರುದ್ಧದ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೇನೆ ಅಂತೇಳಿ ಯೋಚನೆ ಮಾಡತಕ್ಕಂತಹ ಶಕ್ತಿ ಆ ಬೃಹಸ್ಪತಿ ಕೊಡುತ್ತಾದಂತೆ ಈ ದವಸ ಧಾನ್ಯವನ್ನು ನೀವು ದಾನ ಮಾಡಿದಾಗ, ಪಕ್ಷಿಗಳು ತಿಂದಾಗ, ಮಕ್ಕಳು ತಿಂದಾಗ ಆ ಖುಷಿ ಇವನಿಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಅವನ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದನ್ನೇ, ಆ ಯೋಚನೆಯನ್ನೇ ಜ್ಞಾನ ಇವನಿಗೆ ವಿಕಸಿತವಾಯಿತು ಅಂತ. ಅದು ಬಂದಾಗ ಸದ್ಯ ಮತ್ತೆ ಆಮೇಲೆ ಮೊಬೈಲ್ ನೋಡಬೇಕಾದ್ರೂ ಯಾವುದು ಬೇಕು ಅಷ್ಟಕ್ಕೆ ಸೀಮಿತವಾಗ್ತಾನೆ. ಆ 3 ಬಂದುಬಿಡುತ್ತಲ್ಲ, ಇನ್ನು ಬೇಕಾದಷ್ಟು ಬದಲಾವಣೆ ಅವನೇ ಆಗ್ತಾನೆ. ಪ್ರೀತಿ ಬಂಧುಗಳೇ, ಖಂಡಿತ ಗುರುಗಳೇ. ಬಹುಶಃ ಇದು ಸಾಕಷ್ಟು ಜನ ಪೋಷಕರು ಒಂದು ರೀತಿ ಬೇಜಾರು ಪಟ್ಟಿರ್ತಾರೆ. ಏನಪ್ಪ ಹಿಂಗಾಗ್ಬಿಟ್ಟ ನಮ್ಮ ಮಗ ಅಥವಾ ಮಗಳು ಅಂತ ಆತಂಕಕ್ಕೆ ಒಳಗಾಗಿರ್ತಾರೆ ಅಂತ ಹೇಳ್ಬೋದು. ಸಾಧ್ಯ ಆದರೆ ಖಂಡಿತ ಮೊಬೈಲ್ ಸಂಖ್ಯೆನ ಕೂಡ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ್ರಿ. ಇನ್ನು 746 ಇದ್ದಾಗ ಆದಷ್ಟು ಹುಷಾರಾಗಿರ್ಬೇಕು. 3 ಬಂದ್ರೆ ಬಹಳ ಒಳ್ಳೇದು. ಇನ್ ಕೇಸ್ ಈಗ ಕೊಡಿಸ್ಬಿಟ್ಟಿದೀವಿ, ಈ ತರ ಆಗ್ಬಿಟ್ಟಿದೆ ಅಂತಂದ್ರೆ ಪರಿಹಾರ ಕೊಟ್ಬಿಟ್ಟಿದೀವಿ ಅಂತೇಳಿ ಅದೇನು ಸ್ಟೂಡೆಂಟ್ಗೆ ಇಂಪಾರ್ಟೆಂಟ್ ಅಲ್ಲ. ಚೇಂಜ್ ಮಾಡಬಹುದು. ಅವನೇನು ಬಿಸ್ನೆಸ್ ಮಾಡಲ್ಲ, ಎಲ್ಲಿಂದ ಎಲ್ಲಿಗೂ ಇರಲ್ಲ ನಂಬರ್, ಅವನ ಫ್ರೆಂಡ್ಸ್ ಅಷ್ಟೇ ಇರುತ್ತೆ. ಅದನ್ನ ತೆಗೆದು ಲಾಸ್ಟ್ 3 ಬರಬೇಕು, ಅಷ್ಟು ನೋಡ್ಕೊಳ್ಳಿ. ಖಂಡಿತ ಗುರುಗಳೇ. ಇನ್ನು ಗುರುವಾರಗಳನ್ನ ಹೇಗೆ ಬಳಸ್ಕೊಳ್ಬೇಕು, ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಏನೆಲ್ಲ ಬದಲಾವಣೆಗಳು ಮಾಡ್ಕೊಳ್ಬೇಕು ನಿಮ್ಮ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದ್ರೆ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸೆಪ್ಟೆಂಬರ್ 14ನೇ ತಾರೀಕು ಕುಬೇರ ಸಭೆಯಲ್ಲಿ ನೀವು ಪಾಲ್ಗೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಿ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ನಮಸ್ಕಾರ.